Hi guys, welcome back to Vidya Veru classes. So ella relax adra everyone? Yes, ready idira iga next class continuation. Fine then. So guys, ಇಲ್ಲಿ ಕ್ವಶನ್ ನೋಡಿ, ಕೊಟ್ಟಿರ್ತಕ್ಕಂಥ ಡಿಟರ್ಮಿನೆಂಟ್ ಆರ್ಡರ್ ಏನಿದೆ? ಎಸ್ ಕಮ್ ಆನ್. ಕೊಟ್ಟಿರ್ತಕ್ಕಂಥ ಡಿಟರ್ಮಿನೆಂಟ್ ಇಂದು ಆರ್ಡರ್ ಏನಿದೆ? ಲೈಕ್ ಆರ್ಡರ್ ಅಂತಂದ್ರೆ ಏನು? ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ? ಆನ್ಸರ್ ಮಾಡಿ ಎವ್ರಿವನ್. ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ? ಗುಡ್. 3 rows and 3 columns ಇದೆ. ಈಗ ತಾನೇ ಹೇಳಿದೀನಿ, ಈ ತರ ಬಂದಾಗ ಡಿಟರ್ಮಿನೆಂಟ್ ಅಲ್ಲಿ ಯಾವ ರೋ ನಲ್ಲಿ ಜಾಸ್ತಿ ಜೀರೋಸ್ ಇದೆ ಅನ್ನೋದು ನೋಡ್ಕೊಳ್ಳಿ ಫಸ್ಟ್. ಅಥವಾ ಕಾಲಮ್ ಅಲ್ಲಿ ಆದ್ರೂ ಓಕೆನೆ, ಬಟ್ ಇವಾಗ ರೋ ನಲ್ಲೇನೆ 2 ಜೀರೋಸ್ ಬಂದಿದೆ. ಯಾವ ರೋ ನಲ್ಲಿ 2 ಜೀರೋಸ್ ಬಂದಿದೆ? ಎಸ್ ಕಮಾನ್. ರೋ ನಲ್ಲಿ 2 ಜೀರೋಸ್ ಬಂದಿದೆ. ಗುಡ್. ರೋ 1 ನಲ್ಲೇನೆ 2 ಜೀರೋಸ್ ಬಂದಿದೆ. ಸೊ ಆರಾಮಾಗಿ ಮಾಡ್ಕೋಬಹುದು ನೋಡಿ. ಇಲ್ಲಿ 2 ಇಂಟು ಹೇಗಿದ್ರು ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಸಿಂಬಲ್. ಸೊ ಇಲ್ಲಿ ಪ್ಲಸ್ 2 ಇಂಟು ಏನ್ ಬರಿಬಹುದು? 2 ಇರ್ತಕ್ಕಂಥ ರೋ ಮತ್ತೆ 2 ಇರ್ತಕ್ಕಂಥ ಕಾಲಮ್ ನ ಕ್ಲೋಸ್ ಮಾಡ್ಕೊಂಡ್ರೆ ಏನೇನು ಉಳಿಯುತ್ತೆ ನಮಗೆ? -3 0 2 4 ಅಲ್ವಾ? ಬರ್ಕೊಳ್ಳಿ. ಏನಂತ ಉಳಿಯುತ್ತೆ? -3 0 2 4 -0 into anything is what? 0. Then plus 0 into anything is what? 0 is equal to ಅವರೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಂತ? 5x plus 6 ಅಂತ ಬರ್ಕೊಳ್ಳಿ. ಓಕೆನಾ? ಗುಡ್. ನೌ 0 into anything is what? 0. 0 into anything is what? 0. ಸೊ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ, ಈ ಪಾರ್ಟ್ ನ ನೆಗ್ಲೆಕ್ಟ್ ಮಾಡಿ. ಓಕೆ, ಉಳಿಯೋದೇನು? 2 into -3 into 4 is what? Everybody? So please answer. -3 into 4 is what? Everyone, please answer. -3 into 4 is what? -12. -12. Then -2 into 0 is what? Yes, come on. 2 into 0 is what? 0. Okay, is equal to ಇಲ್ಲಿರ್ತಕ್ಕಂಥ ಕಂಡೀಷನ್ ಬರ್ಕೊಳ್ಳಿ. 5x plus 6. 5x plus 6. ಇವಾಗ -12 -0 ಏನಾಗುತ್ತೆ ನೋಡೋಣ, ಎಷ್ಟು ಜನಕ್ಕೆ ಗೊತ್ತಿದೆ. -12 ಅಲ್ಲಿ 0 ನ ಕಳೆದ್ರೆ ಏನಾಗುತ್ತೆ? ಕಮಾನ್ ಗೈಸ್, -12 ಅಲ್ಲಿ 0 ನ ಕಳೆದ್ರೆ ಏನಾಗುತ್ತೆ? -12 ಉಳಿಯುತ್ತೆ. ಓಕೆ, -12 into 2 ಏನು? ಎವ್ರಿವನ್, -12 into 2 ಏನು? ಕಮಾನ್. ಎಸ್, -24 is equal to 5x plus 6. Okay, if you shift plus 6 this side, plus 6 ಈ ಕಡೆ ಬಂದ್ರೆ ಏನಾಗುತ್ತೆ? -6 ಆಗುತ್ತೆ. -24 minus 6 is equal to what? 5x. Okay, -24 minus 6 ಆಡ್ ಮಾಡಿದ್ರೆ ಏನಾಗುತ್ತೆ? -24 minus 6 ಆಡ್ ಮಾಡಿದ್ರೆ ಏನಾಗುತ್ತೆ? -30 is equal to what? 5x. Okay, so nothing but what? 5x is equal to -30. X is equal to what? -30 divided by 5. Okay, -30 divided by 5. Because LHS RHS ಗೊತ್ತಿರ್ಲಿ, ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಇಲ್ಲಿಗೆ ಬಂದ ತಕ್ಷಣ ಮೈನಸ್ ಆಗುತ್ತೆ, ಮೈನಸ್ ಇದ್ದು ಪ್ಲಸ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದು ಇಲ್ಲಿ ಡಿವಿಷನ್ ಆಗುತ್ತೆ, ಡಿವಿಷನ್ ಇರೋದು ಈ ಕಡೆ ಬಂದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಬೇಸಿಕ್ಸ್ ಫೋಲ್ಡರ್ ನೀಟಾಗಿ ನೋಡ್ಕೊಳ್ಳಿ. ಓಕೆ, 5 1s 5 6. ಸೊ ಎಕ್ಸ್ ವ್ಯಾಲ್ಯೂ ಏನಾಯ್ತು? -6. ಆಪ್ಷನ್ ಏನು? Come on guys, what is the option? Everyone. So option B. Got it? Super, super. Now next question nodi. A divided by B into B divided by A, because ಇವೆರಡನ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. ಓಕೆ, ದೆನ್ ಮೈನಸ್ ಬ್ರಾಕೆಟ್ ಹಾಕೊಳ್ಳಿ, -D by C into C by D is equal to, ಆನ್ಸರ್ ಏನಾಗುತ್ತೆ ನೋಡಿ. B get cancel, A get cancel. ಅಂದ್ರೆ ಅರ್ಥ ಏನು? ಇದಿಷ್ಟು ಕ್ಯಾನ್ಸಲ್ ಆಗಿದೆ ಅಂತಂದ್ರೆ, ಕ್ಯಾನ್ಸಲ್ ಆಗಿದೆ ಅಂದ್ರೆ ಅರ್ಥ ಏನು? ಇದು 1 ಅಂತ. ಓಕೆ, ಇದಿಷ್ಟು ಕ್ಯಾನ್ಸಲ್ ಆಗಿದೆ. A get cancel, B get cancel. ಕ್ಯಾನ್ಸಲ್ ಅಂದ್ರೆ ಏನು? 1 ಅಂತ ಇನ್ ಡಿವಿಷನ್. ದೆನ್ ಮೈನಸ್ ಇಂಟು ಮೈನಸ್ ಏನು? ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. D get cancel, C get cancel. ಮತ್ತೆ ಅಗೇನ್ ಏನು? 1 1 plus 1 ಏನಾಗುತ್ತಪ್ಪ?
1 plus 1 is what? 2. So option ಏನು? Yes, everybody. Option ಏನು? Option C. Got it, everybody? Yes, newcomers, old comers, ಎಲ್ಲರೂ ಅಲರ್ಟ್ ಆಗಿದ್ದೀರಾ ತಾನೆ? Yes, good, fine. The next question. A, cos x into sin x minus sin x ಮತ್ತೆ cos x ಇದೆ. Then a dash. A dash ಅಂದ್ರೆ ಏನು? Use chart section. ಇವತ್ತು ತಾನೇ ಆಫ್ಲೈನ್ ಕ್ಲಾಸ್ ಅಲ್ಲೂ ಕೂಡ ಮಾಡಿದೀನಿ. ಎ ಡ್ಯಾಶ್ ಅಂದ್ರೆ ಏನು ಅಂತ. ಎಸ್ ಕಮ್ ಆನ್ ಗೈಸ್, ಎ ಡ್ಯಾಶ್ ಇಟ್ ಈಸ್ ನಾಟ್ a to the power of -1 ಅಲ್ಲಿ ಬರ್ದಿರೋದು ಜಸ್ಟ್ ಡ್ಯಾಶ್. ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ? ಟ್ರಾನ್ಸ್ಪೋಸ್ ಅಲ್ವೇನ್ರಿ? ಟ್ರಾನ್ಸ್ಪೋಸ್ ತಾನೆ. ಇಲ್ಲಿ a to the power of t ಅಂತನಾದ್ರೂ ಬರಿಬಹುದು, a to the power of ಡ್ಯಾಶ್ ಅಂತನಾದ್ರೂ ಹಾಕ್ಬೋದು. ಬೋತ್ ಆರ್ ಸೇಮ್ ಅಂತ ಹೇಳ್ಕೊಟ್ಟಿದ್ದೀನಲ್ವಾ. ಎ ಇನ್ವರ್ಸ್ ಅಂತಂದ್ರೆ ಏನು? ಪವರ್ -1 ಅಂತ ಇರುತ್ತೆ. ಇಲ್ಲ ನಾನು ಕೊಟ್ಟಿರೋದು ಜಸ್ಟ್ ಡ್ಯಾಶ್ +1 ತರ. ಓಕೆ, ಟ್ರಾನ್ಸ್ಪೋಸ್ ಮಾಡ್ಬೇಕು ಅಂತ ಹೇಳಿದೀವಿ. ಸೊ ಇಲ್ಲಿ ನೋಡಿ, ಫಸ್ಟ್ ಎ ಬರ್ಕೊಂಡ್ಬಿಡೋಣ. ಇಲ್ಲಿ ಎ ಫಸ್ಟ್ ಬರ್ಕೊಳ್ಳಿ. ಏನಿದೆ? cos x sin x minus sin x cos x. ಓಕೆ, ಎ ಡ್ಯಾಶ್ ಅಂದ್ರೆ ಏನಾಗುತ್ತೆ? ಎ ಡ್ಯಾಶ್ ಅಂದ್ರೆ ಏನಾಗುತ್ತೆ? ರೋ ಇರೋದು ಕಾಲಮ್ ಆಗುತ್ತೆ ಅಥವಾ ಕಾಲಮ್ ಇರೋದು ರೋ ಆಗುತ್ತೆ. ಇವಾಗ ರೋ ಇರೋದು ಕಾಲಮ್ ತರ ಬರ್ಕೊಂಡ್ರೆ cos x sin x ಇರೋದು cos x sin x ಆಗುತ್ತೆ. ದೆನ್ ಇದು ಸೆಕೆಂಡ್ ಮೈನಸ್ sin x cos x ಇರೋದು ಇಲ್ಲಿ ಮೈನಸ್ sin x cos x ಆಗುತ್ತೆ. ಅರ್ಥ ಆಯ್ತಾ? ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ. ಮಲ್ಟಿಪ್ಲಿಕೇಶನ್ ನೋಡಿ, ಫಸ್ಟ್ ರೋ 1 ಇಂಟು ಕಾಲಮ್ 1 ನೋಡ್ಬೇಕು. ರೋ 1 ಕಾಲಮ್ 1 ಇಲ್ಲಿ ಬರ್ಕೋತಾ ಇದೀನಿ ನೋಡಿ. ರೋ 1 ಅಂದ್ರೆ ಏನು? cos x ಇಂಟು cos x into cos x plus sin x into sin x. Row 1 element, column 1 element, cos x into cos x plus sin x into sin x. Done. Okay. Again, row 1 and column 2 elements. This is row 1 and column 2 elements. Cos x into minus sin x. ಇಲ್ಲಿ ಬರ್ಕೊಳ್ಳಿ. ಮೈನಸ್ cos x into sin x ಆಗುತ್ತೆ ಪ್ಲಸ್ sin x into cos x, sin x into cos x, sin x into cos x, bracket close. Okay, then again minus ಈಗ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್. ಈಗ ಫಸ್ಟ್ ರೋ ಜೊತೆ ಡೀಲಿಂಗ್ ಮುಗಿತು ನಮ್ದು. ಈಗ ಸೆಕೆಂಡ್ ರೋ ಜೊತೆ ಡೀಲಿಂಗ್ ಮಾಡ್ತಾ ಇದ್ರೆ ಸೊ ಯು ರೈಟಿಂಗ್ ಇನ್ ಸೆಕೆಂಡ್ ರೋ. ಈಗ ಮೈನಸ್ sin x into cos x ಏನಾಗುತ್ತೆ? minus sin x into cos x plus cos x into sin x, cos x into sin x. ಅದೇ ತರ ಈಗ ನೆಕ್ಸ್ಟ್ ಸೆಕೆಂಡ್ ರೋ ಮತ್ತೆ ಸೆಕೆಂಡ್ ಕಾಲಮ್. ಮೈನಸ್ sin x into minus sin x ಏನಾಗುತ್ತಪ್ಪ? ಮೈನಸ್ ಇಂಟು ಮೈನಸ್ ಇಸ್ ಎನಿ ಹೌ ಪ್ಲಸ್ sin x into sin x ಏನು? sin square x. sin x into sin x ಏನು? sin square x. ಇಲ್ಲಿ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ಅಷ್ಟೇ, ಎಕ್ಸ್ಪ್ಯಾಂಡ್ ಅಲ್ಲಿ ಬರೀಲಿಲ್ಲ. Then plus cos x into cos x ಏನು? cos square x. Okay, anyhow this also see cos x into cos x is cos square x plus sin x into sin x is sin square x. ಈಗ cos square x plus sin square x ವ್ಯಾಲ್ಯೂ ಏನಪ್ಪ? Yes, come on everybody. cos square x plus sin square x ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ. ಹೆಂಗಿದ್ರು sin square a plus cos square a ಸೆಟ್ಬಿಟ್ಟು 1 ಅಂತಂದ್ರೆ cos square a plus sin square is also a 1 ಅಲ್ವಾ? So this is 1. Got it? ಇಲ್ಲಿ minus cos x into sin x ಇದೆ ಪ್ಲಸ್ sin x into cos x ಇದೆ. ಕ್ಯಾನ್ಸಲ್ ಆಗುತ್ತಲ್ವಾ? ಪ್ಲಸ್ ಇದೆ ಮೈನಸ್ ಇದೆ, ಸೇಮ್ ಕ್ಯಾನ್ಸಲ್ ಅಂತಂದ್ರೆ ಏನು? 0 ವ್ಯಾಲ್ಯೂ. ಗಾಟ್ ಇಟ್? ದೆನ್ ಇಲ್ಲಿ ಮೈನಸ್ x into cos x ಇದೆ, ಇಲ್ಲಿ ಪ್ಲಸ್ cos x into sin x ಇದೆ. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಕ್ಯಾನ್ಸಲ್ ಅಲ್ವಾ? ಕ್ಯಾನ್ಸಲ್ ಆದ್ರೆ ಏನು? 0. ಓಕೆ, ಹಿಯರ್ sin square x plus cos square x ಏನಾಗುತ್ತಪ್ಪ ಎವ್ರಿಬಡಿ? sin square x plus cos square x is nothing but what? 1. ಓಕೆ, ಸೊ ಹಾಗಾದ್ರೆ ನಮಗೆ ಬಂದಿರತಕ್ಕಂತ ಮ್ಯಾಟ್ರಿಕ್ಸ್ ಏನು? 1 0 0 1 ಆನ್ಸರ್ ಬಂದಿದೆ. ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಈ ತರ ಕೊಟ್ಟಿದ್ದಾನೆ.
ಸೊ ಫಸ್ಟ್ ಆಫ್ ಆಲ್ ಮೀನಿಂಗ್ ಗೊತ್ತಿರಬೇಕು. ಇವತ್ತು ತಾನೇ ಆಫ್ಲೈನ್ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಟೈಪ್ ಆಫ್ ಎ ಮ್ಯಾಟ್ರಿಕ್ಸ್ ಏನೇನಿರುತ್ತೆ ಅಂತ. ಸೊ ನಾವು ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎಸ್, ನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಆಲ್ ದ ಎಲಿಮೆಂಟ್ಸ್ ಇನ್ ಎ ಮ್ಯಾಟ್ರಿಕ್ಸ್ ಶುಡ್ ಬಿ ಎ ಝೀರೋ. ಝೀರೋಸ್ ಇರಬೇಕು. ಇಲ್ಲಿ ನಮ್ಗೆ ಏನ್ ಬಂದಿದೆ? ಎಲ್ಲ ಎಲಿಮೆಂಟ್ಸ್ ಝೀರೋಸ್ ಇದೆಯಾ? ಇಲ್ಲ. ಸೊ ಆಪ್ಷನ್ ಎ ಎಲಿಮಿನೇಟೆಡ್. ಡನ್. ಓಕೆ, ದೆನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಎಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಎಲಿಮೆಂಟ್ಸ್ ಇರಬೇಕು, ಬಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ ಝೀರೋ ಇರಬೇಕು. ದೆನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ ಸೇಮ್. ಈಗ 2 2 2 2 ಅಂತಾನೆ ಇರಬೇಕು, 3 3 3 ಅಂತಾನೆ ಇರಬೇಕು, ಬಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ ವಾಟ್? ಝೀರೋ ಇರಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ is the answer because diagonal element should be 1 and non-diagonal element should be what? Zeros. Hence the answer will be what? Option B. ಗೊತ್ತಾಯ್ತಾ ಎಲ್ಲರಿಗೂ? ಆಪ್ಷನ್ ಬಿ. ಈಸಿ ಇದೆಯಾ? ಎಸ್, ಕಾನ್ ಈಸಿ ಇದೆ ಅಲ್ವಾ? ಸೂಪರ್. ನಾವು ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ, ಫೈಂಡ್ ಸಿ ಎಚ್ ಈಕ್ವೇಶನ್ ಅಂಡ್ ಸಿ ಎಚ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಸಿ ಎಚ್ ಈಕ್ವೇಶನ್ ಸರಿ ಹೇಳ್ಕೊಟ್ಟಿರ್ಬೋದು, ಬಟ್ ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ. ಅಂಡ್ ಸಿ ಎಚ್ ರೂಟ್ಸ್ ಕಂಡುಹಿಡಿಯುವಾಗ ಒಂದು ಶಾರ್ಟ್ ಕಟ್ ಇದೆ, ಅದನ್ನು ಕೂಡ ಇಲ್ಲಿ ರಿವೀಲ್ ಮಾಡ್ತೀನಿ. ಸೊ ಪ್ಲೀಸ್ ಬಿ ಕೇರ್ಫುಲ್. ಇದು ನೋಡಿ, ಕಂಪಲ್ಸರಿ ಕ್ವಶನ್ ಇದು ಮ್ಯಾಟ್ರಿಸಸ್ ಅಲ್ಲಿ. ಸೊ ಪ್ಲೀಸ್, ಸಿ ಎಚ್ ಈಕ್ವೇಶನ್ ಅಂತ ಬಂದಿದೆ ಅಂತಂದ್ರೆ ನಿಮ್ಗೆ ಇದೊಂದು ಗೊತ್ತಿರಲಿ. ಏನು? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ I into lambda is equal to 0. Okay, A minus I into lambda is equal to 0. ಅಥವಾ determinant of A minus lambda into I is equal to 0. ಎರಡರಲ್ಲಿ ಒಂದು ಯಾವ್ದಾರ ಆಪ್ಷನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳ್ಬಿಟ್ಟು ನಿಮಗೆ ಯಾವ್ದಾರ 4 ಆಪ್ಷನ್ ಫ್ರೇಮ್ ಮಾಡ್ಬೋದು. ಸೊ ಪ್ಲೀಸ್ ಇದನ್ನ ಫೋಕಸ್ ಮಾಡಿರಿ, ಈ ಒಂದು ಫಾರ್ಮೆಟ್ ನೆನಪಿರ್ಲಿ. ದೆನ್ ಸಿ ಎಚ್ ಇಕ್ವೇಶನ್ ಅಂತ ಬಂತು ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಮತ್ತೆ ಫೋರ್ತ್ ಎಲಿಮೆಂಟ್ ಗೆ ಮೈನಸ್ ಲ್ಯಾಂಬ್ಡಾ ಅಂತ ಬರ್ಕೊಳ್ಳಿ. 7 ಮೈನಸ್ ಲ್ಯಾಂಬ್ಡಾ. ಇಲ್ಲಿ -8 ಯು ಕೀಪ್ ಆಸ್ ಇಟ್ ಈಸ್. ಹಿಯರ್ -6 ಯು ಕೀಪ್ ಆಸ್ ಇಟ್ ಈಸ್. ಹಿಯರ್ ಇನ್ 5 ಯು ಡೂ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಬಿಕಾಸ್ ಇದು ಕಂಡೀಷನ್ ಏನಿದೆ? 0 ಇದೆ. ಸೊ ಹಾಗಾಗಿ ಈಸ್ ಈಕ್ವಲ್ ಟು 0 ಅಂತ ಬರೀರಿ. ಈಗ ಡಿಟರ್ಮಿನೇಟ್ ಮಾಡಿ ಆರಾಮಾಗಿ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಅಂಡ್ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ಮಾಡ್ಕೊಂಡ್ಬಿಡೋಣ. 7 minus lambda into 5 minus lambda minus 6 into -8 ಏನಪ್ಪಾ? again tables. -6 into -8 ಏನಾಗುತ್ತೆ? come on, answer. -6 into -8 ಏನಾಗುತ್ತೆ? yes everyone ಆನ್ಸರ್ ಮಾಡಿ. 6 8s ಏನಾಗುತ್ತೆ? everybody please answer. 6 8s ಏನಾಗುತ್ತೆ? yes, super. 48. Because minus into minus is plus, 6 8s are 48 is equal to 0. Okay, now ಈಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮಾಡ್ತಾ ಇದೀರಲ್ವಾ? ಎಸ್, ಮಿಸ್ ಮಾಡ್ಕೋಬೇಡಿ. ದಿಸ್ ಫಸ್ಟ್ ಎಲಿಮೆಂಟ್ ಏನ್ 7 ಅಂತ ಇದೆಯಲ್ಲ, ಈ ನಂಬರ್ ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಎರಡೂ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆನಾ? ಇವಾಗ 7 5s ಎಷ್ಟಪ್ಪ? ಎವ್ರಿಬಡಿ ಪ್ಲೀಸ್ ಆನ್ಸರ್. ಚಾಟ್ ಸೆಕ್ಷನ್ ಯೂಸ್ ಮಾಡಿ. 7 5s is to 35. Good. Then 7 into minus lambda ಏನು? Yes, come on. 7 into minus lambda ಏನು? Super. -7 lambda. Got it? Because 7 the respective symbol is plus into minus is minus. 7 into lambda is 7 lambda. ಹಾಗೆ ಇಲ್ಲಿ ನೋಡಿ ಮೈನಸ್ ಲ್ಯಾಂಬ್ಡಾ ಅಂತ ಏನಿದೆಯಲ್ಲ, ಈ ಒಂದು ಎಲಿಮೆಂಟ್ ಕೂಡ ಎರಡಕ್ಕೂ ಮಲ್ಟಿಪ್ಲಿಕೇಶನ್ ಆಗಬೇಕು. ಓಕೆನಾ? ಸೊ ನಾವು minus lambda into 5 is what? Yes, come on. Minus lambda into 5 is what? -5 lambda. Okay. Then minus into minus is plus. Lambda into lambda ಏನು? Come on. Lambda into lambda. Answer ಮಾಡಿ. Lambda into lambda is nothing but lambda square. Lambda into lambda is nothing but what? Lambda square minus 48 you keep as it is equal to 0. Okay. So CH equation ಅಂತ ಕೇಳಿದ್ದಾರೆ ಅಂತಂದ್ರೆ ಯಾವಾಗಲೂ ಹೈಯೆಸ್ಟ್ ಪವರ್ ಇಂದ ಲೀಸ್ಟ್ ಪವರ್ ಗೆ ಬರೀಬೇಕು. ಸೊ ಹೈಯೆಸ್ಟ್ ಪವರ್ ಏನಿದೆ? ಲ್ಯಾಂಬ್ಡಾ ಸ್ಕ್ವೇರ್ ಇದೆ. ಸೊ ಲ್ಯಾಂಬ್ಡಾ ಸ್ಕ್ವೇರ್
ಹಾಗೆ ನೆಕ್ಸ್ಟ್ ಲೀಸ್ಟ್ ಪವರ್ ಏನು ಲ್ಯಾಂಬ್ಡಾ ಲ್ಯಾಂಬ್ಡಾ. ಈಗ -7 ಲ್ಯಾಂಬ್ಡಾ -5 ಲ್ಯಾಂಬ್ಡಾ ಏನಾಗುತ್ತಪ್ಪ? ಎಸ್, ಮೈನಸ್ ಮೈನಸ್ ಸೇಮ್ ಸಿಂಬಲ್ ಇದಾವೆ, ಸೇಮ್ ಸಿಂಬಲ್ ಇದ್ದಾಗ ಆಡ್ ಮಾಡಬೇಕು, ಬಟ್ ಗ್ರೇಟರ್ ನಂಬರ್ ರೆಸ್ಪೆಕ್ಟಿವ್ ಸಿಂಬಲ್ ಬರೀಬೇಕು. ಇವಾಗ -7 ಲ್ಯಾಂಬ್ಡಾ -5 ಲ್ಯಾಂಬ್ಡಾ ಏನಾಗುತ್ತೆ? -7 ಲ್ಯಾಂಬ್ಡಾ -5 ಲ್ಯಾಂಬ್ಡಾ. ಕಮಾನ್, ಕರೆಕ್ಟ್ ಕೌಂಟ್ ಮಾಡಿ. ರಾಂಗ್ ಆನ್ಸರ್ ಮಾಡ್ತಾ ಇದ್ದೀರಾ. ಚಾಟ್ ಸೆಕ್ಷನ್ ನೋಡ್ತಾ ಇರ್ತೀನಿ ನಾನು. -7 ಲ್ಯಾಂಬ್ಡಾ -5 ಲ್ಯಾಂಬ್ಡಾ. ಗುಡ್. -12 ಲ್ಯಾಂಬ್ಡಾ. ಓಕೆ, ನಾವು 35 -48 ಏನಾಗುತ್ತಪ್ಪ? 35 -48. ಕಮನ್ ಆನ್ಸರ್ ಮಾಡಿ. ಟೂ ಡಿಫರೆಂಟ್ ಸಿಂಬಲ್ಸ್ ಆರ್ ದೇರ್. ವಿ ನೀಡ್ ಟು ಪುಟ್ highest means greater number symbol. Greater number is 48, respective symbol is -48 ಅಲ್ಲಿ 35 ಹೋದ್ರೆ ಎಷ್ಟು? 13 is equal to 0. ಓಕೆನಾ? ಸೊ ಆಪ್ಷನ್ಸ್ ನಲ್ಲಿ ಈ ತರ ಡೈರೆಕ್ಟ್ ಆಗಿ ಕೊಡಬಹುದು. ಆರ್ ಲ್ಯಾಂಬ್ಡಾ ಸ್ಕ್ವೇರ್ -12 ಲ್ಯಾಂಬ್ಡಾ -13 i ಅಂತಾನು ಕೊಡ್ಬೋದು. ಓಕೆ, 13 into i ಅಂತಾನು ಕೊಡ್ಬೋದು. ದಿಸ್ ಇಸ್ ಆಲ್ಸೋ ರೈಟ್. ಓಕೆ, ಇದನ್ನಾದ್ರೂ ಕೊಡ್ಲಿ ಇದನ್ನಾದ್ರೂ ಕೊಡ್ಲಿ, ಯಾವ್ದೋ ಒಂದು ಕ್ವಶನ್ ಪೇಪರ್ ಅಲ್ಲಿ ಮಾತ್ರ ಐ ಕೊಟ್ಬಿಟ್ಟಿದ್ದಾನೆ. 2017-16 ಕ್ವಶನ್ ಪೇಪರ್ ಇರಬೇಕದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಈ ತರ ಕೊಡ್ತಾರೆ. ಓಕೆ, ಇಲ್ಲಿ ನಾವು ಕಂಡುಹಿಡಿದಿದ್ದೇನು ಜಸ್ಟ್ CH ಈಕ್ವೇಶನ್. ಸೊ ನೆಕ್ಸ್ಟ್ CH ರೂಟ್ಸ್ ಕಂಡುಹಿಡಿಯೋದು ಹೆಂಗೆ? ಇಲ್ಲಿ ಬಂದಿರತಕ್ಕಂಥ ಈಕ್ವೇಶನ್ ಬರ್ಕೊಳ್ಳಿ. ಲ್ಯಾಂಬ್ಡಾ ಸ್ಕ್ವೇರ್ -12 ಲ್ಯಾಂಬ್ಡಾ -13 is equal to 0. ಓಕೆನಾ? ಸೊ ಈಗ ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ? ಎವ್ರಿಬಡಿ, ಲ್ಯಾಂಬ್ಡಾ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ? ಆನ್ಸರ್ ಮಾಡಿ. ಯೂಸ್ ಚಾಟ್ ಸೆಕ್ಷನ್. ಲ್ಯಾಂಬ್ಡಾ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ? ಏನಿಲ್ಲ ಅಂದ್ರೂ 1 ಅಂತ ಇರುತ್ತೆ. ಓಕೆ, ಇಲ್ಲಿರ್ತಕ್ಕಂಥ ಕೋಎಫಿಷಿಯಂಟ್ ಪ್ಲಸ್ ಇಲ್ಲಿರ್ತಕ್ಕಂಥ ಇದು ಏನು ಎಲಿಮೆಂಟ್ ಕಾನ್ಸ್ಟೆಂಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 1 into -13 ಏನಾಗುತ್ತಪ್ಪ? ಎಸ್ ಎವ್ರಿಬಡಿ, 1 into -13. 1 into -13 is nothing but -13. ಓಕೆ, ಈಗ -13 ಬೇರೆ ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಬರುತ್ತಾ? ಕಮ್ ಆನ್, -13 ಬೇರೆ ಟೇಬಲ್ಸ್ ಅಲ್ಲಿ ಅಂದ್ರೆ -1 into 13 is also -13. ಓಕೆ, ಒಟ್ನಲ್ಲಿ ಏನ್ ಬೇಕು ನಮಗೆ? -13 ಬರಬೇಕು. ಯಾವ್ದಾದ್ರು ಎರಡು ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇವೆರಡರಲ್ಲಿ ಬಂದಿದೆ. ಅಂಡ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಬಂದಿರ್ತಕ್ಕಂಥ ಈ ಕಾಂಬಿನೇಷನ್ಸ್ ನಲ್ಲಿ ಎರಡು ನಂಬರ್ನ ಆಡ್ ಆದ್ರೂ ಮಾಡಿ ಸಬ್ಟ್ರಾಕ್ಟ್ ಆದ್ರೂ ಮಾಡಿ ನಮಗೆ ಮಿಡಲ್ ನಂಬರ್ ಬೇಕು. ವಿತ್ ಅಗೇನ್ ಸಿಂಬಲ್ ಕೂಡ ಇಂಪಾರ್ಟೆಂಟ್. ಓಕೆ, ಸಿಂಬಲ್ ಕೂಡ ಇಂಪಾರ್ಟೆಂಟ್. ಸೊ ಇವಾಗ 1 ಮತ್ತೆ -13 ನ ಆಡ್ ಮಾಡಿದ್ರೆ -12 ಬರುತ್ತಾ ಬರಲ್ವಾ? ಎಸ್ ಕಮಾನ್, 1 ಮತ್ತೆ -13 ನ ಆಡ್ ಮಾಡಿದ್ರೆ ನಮ್ಗೆ -12 ಬರುತ್ತಾ? ಎಸ್ ಆರ್ ನೋ? ಬರುತ್ತೆ ಅಲ್ವಾ? ಬರುತ್ತೆ ತಾನೆ? ಎಸ್. ಏನಕ್ಕೆ ಇದು ಅಲ್ಲ ಅಂತಂದ್ರೆ, ಇಲ್ಲಿ -1 ಇದೆ, ಇಲ್ಲಿ 13 ಇದೆ. ಸೊ -1 + 13 is nothing but +12. ಬಟ್ ನಮಗೆ ಬೇಕಾಗಿರೋದೇನು? -12. ನಮಗೆ ಬೇಕಾಗಿರೋದೇನು? -12. ಸೊ ಹಾಗಾಗಿ ವಿ ಸೆಲೆಕ್ಟ್ ಫಸ್ಟ್ ಒನ್. ಈಗ ಇದನ್ನ ಯಾವ ತರ ಬರ್ಕೋಬಹುದು ನೋಡಿ. ಲ್ಯಾಂಬ್ಡಾ ಸ್ಕ್ವೇರ್, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಪ್ಲಸ್ ಲ್ಯಾಂಬ್ಡಾ -13 ಲ್ಯಾಂಬ್ಡಾ -13 is equal to 0. ಬಿಕಾಸ್ ಇಲ್ಲಿರ್ತಕ್ಕಂಥ ಒಂದು ನಂಬರ್ಗಳು ಇದನ್ನ ಇಂಡಿಕೇಶನ್ ಮಾಡುತ್ತೆ. ಓಕೆ, ಇದನ್ನ ಇಂಡಿಕೇಶನ್ ಮಾಡುತ್ತೆ. ಸೊ ಈಗ ಏನ್ ಬರಿಬಹುದು ನಾವು? ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಅಂತ ಇದೆ ಅಲ್ವಾ? ಇಲ್ಲಿ ಏನ್ ಕಾಮನ್ ತೆಗಿಬಹುದು? ಲ್ಯಾಂಬ್ಡಾ ಕಾಮನ್ ತೆಗೆದ್ಬಿಟ್ಟು ಲ್ಯಾಂಬ್ಡಾ +1 ಅಂತ ಬರಿಬಹುದಾ? ಬಿಕಾಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಇಂಟು 1 is nothing but what? ಲ್ಯಾಂಬ್ಡಾ. ಸೊ ಹಾಗಾಗಿ ಈ ಎರಡು ನಂಬರ್ ಇಂದ ನಾನು ಇದನ್ನ ಕಾಮನ್ ತಗೊಂಡಿದ್ದೀನಿ. ದೆನ್ ಇಲ್ಲೇನ್ ಕಾಮನ್ ತೆಗಿಬಹುದು? ಇಲ್ಲೂ -13 ಇದೆ, ಇಲ್ಲೂ ಕೂಡ -13 ಇದೆ. ಸೊ ಹಾಗಾಗಿ ನಾನು -13 ನ ಔಟ್ ಸೈಡ್ ಬರ್ಕೊಂಡ್ರೆ ಉಳಿಯೋದೇನು? ಲ್ಯಾಂಬ್ಡಾ +1 is equal to 0. ಓಕೆ, ಲ್ಯಾಂಬ್ಡಾ +1 is equal to 0. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. -13 into ಲ್ಯಾಂಬ್ಡಾ is nothing but -13 ಲ್ಯಾಂಬ್ಡಾ, minus into plus is nothing but -13 into 1 is nothing but 13. Got it? ಸೊ ಈಗ ಗ್ರೂಪಿಸಮ್ ಮಾಡಿ. ಲ್ಯಾಂಬ್ಡಾ -13 1 ಗ್ರೂಪು. ಓಕೆ, ಲ್ಯಾಂಬ್ಡಾ -13 1 ಗ್ರೂಪು. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ತಗೊಳ್ಳಿ. ಅಂದ್ರೆ ಲ್ಯಾಂಬ್ಡಾ +1 is equal to 0. ಓಕೆನಾ? ಇವಾಗ CH ರೂಟ್ಸ್ ಏನಾಗಿರುತ್ತಪ್ಪ ಅಂತಂದ್ರೆ, ಇಲ್ಲಿ -13 ಬಂದಿದೆ ಅಂತಂದ್ರೆ ಆನ್ಸರ್ ವಿಲ್ ಬಿ +13. ಓಕೆ, ಇಲ್ಲಿ +1 ಬಂದಿದೆ ಅಂತಂದ್ರೆ ಆನ್ಸರ್ ವಿಲ್ ಬಿ -1.
ಸೈನ್ ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಇತ್ತು ಅಂದ್ರೆ ಇಲ್ಲಿ ಮೈನಸ್ ಬರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಕ್ವಶನ್ ಮಾಡ್ತೀನಿ ಈ ತರದ್ದು. ಓಕೆ, ಡೋಂಟ್ ವರಿ, ಇನ್ನೊಂದು ಕ್ವಶನ್ ಮಾಡ್ತೀನಿ. ಎಸ್ ಎವ್ರಿಬಡಿ ನೋಡ್ಕೊಂಡ್ರಿ ಅಲ್ವಾ ಯಾವ ತರ ಮಾಡೋದು ಶಾರ್ಟ್ ಕಟ್? ನಿಮಗೆ ಸರ್ ಹೇಳ್ಕೊಡ್ಬೇಕಂತ ಒಂದು ಮೆಥಡ್ ಏನಪ್ಪಾ ಅಂತಂದ್ರೆ ಲೈಕ್ ಬಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಮೈನಸ್ 4ac ಡಿವೈಡ್ ಬೈ 2a ಅಂತ ಏನೋ ಹೇಳಿದ್ದಾರೆ. ಅದು ತುಂಬಾ ಲೆಂತಿಯಷ್ಟು ಏನು ಫಾರ್ಮುಲಾ, ಬಟ್ ಕೆಲವೊಂದಕ್ಕೆ ಅದನ್ನು ಕೂಡ ಬೇಕಾಗುತ್ತೆ. ಬಟ್ ಈ ತರ ಬಂದಾಗ ಶಾರ್ಟ್ ಕಟ್ಗೆ ಹೋಗಿ. ಈ ಮೆಥಡ್ ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ನೆನ್ಪಿದ್ಯಾ? ಮಾಡಿರ್ತೀರಾ, ಕಲ್ತಿರ್ತೀರಾ, ಮರ್ತೋಗಿದ್ದೀರಾ ಅಷ್ಟೇ. ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ ಇದನ್ನ. ಗಾಟ್ ಇಟ್? ಸೊ ಫೈನ್. ದೆನ್ ಲಾಸ್ಟ್ ಕ್ವೆಶನ್. ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ ಗೊತ್ತು. ಇದು ಲಾಸ್ಟ್ ಕ್ವೆಶನ್. ಅಗೇನ್ CH ರೂಟ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. CH ರೂಟ್ಸ್ ನ ಫೈಂಡ್ ಔಟ್ ಮಾಡೋಕೆ ಮುಂಚೆ CH ಇಕ್ವೇಶನ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಫೈಂಡ್ ಔಟ್ ಮಾಡಬೇಕು. ಹೇಗೆ? ಫಸ್ಟ್ ಎಲಿಮೆಂಟ್ ಅಲ್ಲಿ ಮೈನಸ್ ಲ್ಯಾಂಬ್ಡಾ, 4 ಆಸ್ ಇಟ್ ಈಸ್, 5 ಆಸ್ ಇಟ್ ಈಸ್, 6 ಅಲ್ಲಿ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಓಕೆ, ಈ ಒಂದು ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ. 7 ಮೈನಸ್ ಲ್ಯಾಂಬ್ಡಾ ಇಂಟು 6 ಮೈನಸ್ ಲ್ಯಾಂಬ್ಡಾ, 7 minus lambda into 6 minus lambda minus 5 fours are 20 is equal to 0. Okay, so now 7 na illigu multiply ಮಾಡಬೇಕು, ನೀವು ಇಲ್ಲಿಗೂ multiply ಮಾಡ್ಕೋಬೇಕು. 7 6 ಎಷ್ಟು? tables come on everybody. 7 6 ಎಷ್ಟು? ಆನ್ಸರ್ ಬರ್ಬೇಕೀಗ ಚಾಟ್ ಸೆಕ್ಷನ್ ಅಲ್ಲಿ. ಸೊ ಪ್ಲೀಸ್ 7 6 come on 42. good. then plus 7 minus lambda is nothing but minus 7 lambda minus lambda into 6. ಈಗ ಇದನ್ನು ಕೂಡ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಲ್ವಾ? minus lambda into 6 is nothing but what? minus 6 lambda. minus into minus is nothing but what? plus lambda into lambda is nothing but what? lambda square. minus 20 is equal to 0. okay, so CH equation ಪ್ರಕಾರ ಏನು? highest power ಇಂದ least power ಬರಬೇಕು. so highest power is what? lambda square. then minus 7 lambda minus 6 lambda ಏನಾಗುತ್ತಪ್ಪ? minus 7 lambda minus 6 lambda. yes, minus 7 lambda minus 6 lambda ಏನಾಗುತ್ತೆ? minus 13 lambda. minus 13 lambda. once again guys, yes. now ಈಗ minus lambda into 6 is what? minus 6 lambda ಆಗಿದೆ ಅಲ್ವಾ ಇದು? ಸಾರಿ. then 42 ಅಲ್ಲಿ minus 20 ಹೋದ್ರೆ ಎಷ್ಟು? yes, 42 ಅಲ್ಲಿ minus 20 ಒಂದ್ ಕಡೆ ಬೇಕಾದ್ರೆ ಮಾಡ್ಕೊಳ್ಳಿ. 42 ಅಲ್ಲಿ 20 ಹೋದ್ರೆ ಎಷ್ಟು? 22 ಅಲ್ವಾ? so now plus 22 is equal to 0. plus 22 is equal to 0. ಇವಾಗ ಇಲ್ಲಿರ್ತಕ್ಕಂಥ ಎಲಿಮೆಂಟ್ ಅಂದ್ರೆ ಕೋಎಫಿಷಿಯಂಟ್ ಮತ್ತೆ ಇಲ್ಲಿರ್ತಕ್ಕಂಥದ್ದು ಏನಾಗುತ್ತಪ್ಪ? 1 into 22. ಬೇಕಾದ್ರೆ ಇಲ್ಲಿ ಒಂದ್ ಸೈಡ್ ಬರ್ಕೊಳ್ಳಿ. 1 into 22 is nothing but what? 22. again 22 into 1 is nothing but 22. then 22 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಎಸ್ ಎವ್ರಿಬಡಿ, 22 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಆನ್ಸರ್ ಮಾಡಿ. 22. ಸೂಪರ್. 11 2s are 22. ಹಾಗೆ minus 11 into minus 2 is also plus 22 because minus into minus is what? plus. 11 2s are 22. ಈಗ ಯಾವ್ದಾದ್ರೂ ಒಂದು ಕಾಂಬಿನೇಷನ್ ನೋಡಿ. ಈಗ ಇಲ್ಲಿ +1 ಇದೆ, ಇಲ್ಲಿ 22 ಇದೆ. 1 plus 22 ಏನಾಗುತ್ತೆ? 23 ಆಗ್ಬಿಡುತ್ತೆ. ನಮಗೆ ಇದು ಬೇಕಾಗಿಲ್ಲ ಬಿಕಾಸ್ ನಮಗೆ ಬೇಕಾಗಿರೋದೇನು? -13. ಸೊ ಫಸ್ಟ್ ಎಲಿಮಿನೇಟೆಡ್. ದೆನ್ ಇಲ್ಲಿ 22 ಇದೆ, ಇಲ್ಲಿ 1 ಇದೆ. again 22 plus 1 is what? 23 ಬರುತ್ತೆ. ನಮಗೆ ಬೇಕಾಗಿಲ್ಲ. ಓಕೆನಾ? ನೆಕ್ಸ್ಟ್ ಬನ್ನಿ. 11 ಮತ್ತೆ 2 ಇದೆ. 11 ಮತ್ತೆ 2. 11 plus 2 is nothing but plus 13. but we needed what? minus 13. again this is also eliminated. next minus 11 ಇದೆ, minus 2 ಇದೆ. ಬರುತ್ತಾ ಇದು?
-11 -2 ಆಡ್ ಮಾಡಿದ್ರೆ ಏನಾಗುತ್ತೆ? ಎಸ್, -11 -2 is nothing but what? -13. ನಮಗೆ ಬೇಕಾಗಿರೋದು ಇದೇನೆ. ಸೊ ಇಲ್ಲಿ ಯಾವ ತರ ಬರೀತೀವಿ ನೋಡಿ, ಲ್ಯಾಂಬ್ಡಾ ಸ್ಕ್ವಯರ್ -11 ಲ್ಯಾಂಬ್ಡಾ -2 ಲ್ಯಾಂಬ್ಡಾ plus 22 is equal to 0, because this one indicates what? This value. Okay now ಇವಾಗ ಇಲ್ಲಿ ಏನ್ ಕಾಮನ್ ತೆಗಿಬಹುದು ನೋಡಿ, ಲ್ಯಾಂಬ್ಡಾ ಮತ್ತೆ ಇಲ್ಲಿ ಲ್ಯಾಂಬ್ಡಾ ಇದೆ, ಲ್ಯಾಂಬ್ಡಾ ಕಾಮನ್ ತೆಗೆದ್ರೆ ನಮಗೆ ಉಳಿಯೋದೇನು? ಲ್ಯಾಂಬ್ಡಾ -11 ಅಲ್ವಾ? ಹಾಗೆ ಇಲ್ಲಿ ಇಷ್ಟರಲ್ಲಿ ಕಾಮನ್ ತೆಗಿಬಹುದು. ಏನ್ ತೆಗಿಬಹುದು? -2 ಕಾಮನ್ ತಕೊಂಡ್ರೆ, -2 ಕಾಮನ್ ತಕೊಂಡ್ರೆ ಉಳಿಯೋದೇನಿಲ್ಲಿ? ಲ್ಯಾಂಬ್ಡಾ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಆಗುತ್ತೆ. 11 is equal to 0. ಓಕೆ, ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. -2 into lambda is -2 lambda, minus into minus is plus 2 into 11 is what? 22. ಓಕೆ, ಗ್ರೂಪಿಸಮ್ ಮಾಡಿದಾಗ ಏನು? ಲ್ಯಾಂಬ್ಡಾ -2 into ಲ್ಯಾಂಬ್ಡಾ -11 is equal to 0. ಹಾಗಾದ್ರೆ ರೂಟ್ಸ್ ಏನಾಗುತ್ತಪ್ಪ? ಈಗ ತಾನೇ ಹೇಳಿದೀನಿ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಅಂತ ಹೇಳಿದೀನಿ. ಸೊ ರೂಟ್ಸ್ ಏನೇನಾಗುತ್ತೆ? ಆನ್ಸರ್ ಮಾಡಿ. ಎಸ್, ಪ್ಲೀಸ್ ಆನ್ಸರ್. -2 ಇದ್ರೆ ರೂಟ್ ಏನಾಯ್ತು? +2 ಆಯ್ತು. -11 ಇದ್ರೆ ರೂಟ್ ಏನಾಯ್ತು? 11 ಆಯ್ತು ಅಲ್ವಾ? ದೀಸ್ ಆರ್ ದ ರೂಟ್ಸ್ ಅಥವಾ ಐಗನ್ ವ್ಯಾಲ್ಯೂಸ್. ಎಸ್, ಇಷ್ಟು ಇವತ್ತಿನ ಕ್ಲಾಸು. ಅರ್ಥ ಆಯ್ತಾ ಎಲ್ಲರಿಗೂ? ಎವ್ರಿವನ್, ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನೊಂದಿಷ್ಟು ಕ್ವಶನ್ಸ್ ನಿಮಗೆ ಕೊಡ್ತೀನಿ ಅಂತ, ಡೋಂಟ್ ವರಿ, ಪ್ರಾಕ್ಟೀಸ್ ಮಾಡ್ಬೇಕು ಬರುತ್ತೆ. ಎವ್ರಿವನ್, ಅರ್ಥ ಆಯ್ತಾ? ಆನ್ಸರ್ ಮಾಡಿ. ಓಕೆ, ಫೈನ್. ಸೊ ಈಗ ಕ್ಲಾಸ್ ಹೇಗಿತ್ತು? ಕಮ್ ಆನ್, ಹೇಗಿತ್ತು ಕ್ಲಾಸ್ ಎವ್ರಿಬಡಿ? ಸೂಪರ್, ಗುಡ್. ಓಕೆ, ಫೈನ್, ಥ್ಯಾಂಕ್ ಯು ಸೋ ಮಚ್. ಆಫ್ಲೈನ್ ಸ್ಟೂಡೆಂಟ್ಸ್, ನನ್ನ ಟೈಮಿಂಗ್ಸ್ ಇವಾಗ ಅನೌನ್ಸ್ ಮಾಡ್ತೀನಿ ನಾಳೆದ್ರ ಬಗ್ಗೆ. ಸೊ ಪ್ಲೀಸ್ ಅಟೆಂಡ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆಫ್ಲೈನ್ ಕ್ಲಾಸಸ್ಗಳನ್ನ. ಆನ್ಲೈನ್ ಅವರು ಅಷ್ಟೇನೆ, ಸೊ ಪ್ಲೀಸ್ ಮಿಸ್ ಮಾಡ್ಕೋಬೇಡಿ ಆನ್ಲೈನ್ ಕ್ಲಾಸಸ್ಗಳನ್ನ. ನಾಳೆ ಕ್ಲಾಸ್ ಇಡ್ಲೇಬೇಕು, ನೋ ಆಪ್ಷನ್. ಕಂಟಿನ್ಯೂಟಿ ಆಗಿ ಫ್ಯಾಕಲ್ಟೀಸ್ಗೆ ಹೇಳ್ಬಿಟ್ಟಿದ್ದೀವಿ. ಓಕೆನಾ? ಸೊ ಫೈನ್ ಗೈಸ್, ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಎಂತ F3 ಕ್ಲಾಸ್ನ ಆನ್ಲೈನ್ ಅಲ್ಲಿ ಮಾಡಿಸ್ತೀವಿ, ಡೋಂಟ್ ವರಿ. ಈಗ ಇನ್ನೂ ಅಲ್ಲಿ ಕ್ಯಾಮ್ರಾ ಸೆಟಪ್ದು ನಡೀತಾ ಇದೆ, ಅದನ್ನ ನೆಕ್ಸ್ಟ್ ಆನ್ಲೈನ್ ಅವ್ರಿಗೂ ಕೂಡ ಮಾಡಿಸ್ತೀವಿ, ಡೋಂಟ್ ವರಿ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ರೆಫರ್ ಮಾಡಿ. ಕೀಪ್ ಸಪೋರ್ಟಿಂಗ್. ಓಕೆ.